Hello everyone. In today's class, we are going to learn an important test in index number called time reversal test. This test helps us check whether an index formula is reliability, consistency and logically correct. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇಂಡೆಕ್ಸ್ ನಂಬರ್ನಲ್ಲಿ ಬರುವಂತಹ ಟೆಸ್ಟ್ಗಳಲ್ಲಿ ಪ್ರಮುಖವಾದ ಟೆಸ್ಟು ಟೈಮ್ ರಿವರ್ಸಲ್ ಟೆಸ್ಟು. ಇದು ಕೂಡ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು. ಈ ಟೆಸ್ಟಿನ ಒಂದು ಥೆರಟಿಕಲ್ ಆಸ್ಪೆಕ್ಟ್ ಮತ್ತು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ಮೀನಿಂಗ್ ದ ಟೈಮ್ ರಿವರ್ಸಲ್ ಟೆಸ್ಟ್ ಮೀನ್ಸ್ ದಟ್ ಆನ್ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಶುಡ್ ಗಿವ್ ಕನ್ಸಿಸ್ಟೆಂಟ್ ರಿಸಲ್ಟ್ ವೆನ್ ದ ಟೈಮ್ ಪೀರಿಯಡ್ಸ್ ಆರ್ ರಿವರ್ಸ್ಡ್. ಈ ಟೈಮ್ ರಿವರ್ಸಲ್ ಟೆಸ್ಟ್ ಅಂದ್ರೆ ಏನು ಅಂದ್ರೆ, ಒಂದು ಯಾವುದಾದ್ರೂ ಇಂಡೆಕ್ಸ್ ನಂಬರ್ದ ಫಾರ್ಮುಲಾವನ್ನು ತಗೋಬೇಕು. ಅದರಲ್ಲಿ ನಾವು ಟೈಮನ್ನು ರಿವರ್ಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಅದರ ರಿಸಲ್ಟು 1 ಬರಬೇಕು. ಬಂದರೆ ಅದನ್ನು ನಾವು ಟೈಮ್ ರಿವರ್ಸಲ್ ಟೆಸ್ಟು ಸ್ಯಾಟಿಸ್ಫೈ ಆಯಿತು ಅಂತ ಕರಿತೀವಿ. ಅದು ಅಲ್ಲದೆ ಆ ಇಂಡೆಕ್ಸ್ ನಂಬರು ರಿಲಯಬಿಲಿಟಿಯನ್ನು ಹೊಂದಿದೆ, ಕನ್ಸಿಸ್ಟೆನ್ಸಿಯನ್ನು ಹೊಂದಿದೆ ಅಂತ ಅರ್ಥ. The time reversal test states that when the base year and current year are interchanged, the product of the two index number should be equal to 1. Formula P01 into P10 is equal to 1. ಯಾವುದೇ ಇಂಡೆಕ್ಸ್ ನಂಬರ್ ಫಾರ್ಮುಲಾದಲ್ಲಿ ನಾವು ಮೊದಲು P01 ಅನ್ನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಅದನ್ನು ರಿವರ್ಸ್ ಮಾಡೋದು. ನಾಟ್ ಇದ್ದಲ್ಲಿ 1 ಅನ್ನು ಹಾಕೋದು, 1 ಇದ್ದಲ್ಲಿ ನಾಟ್ ಅನ್ನು ಹಾಕೋದು. ಹಂಗೆ ಮಾಡಿನೂ ಕೂಡ ನಾವೇನು ಮಾಡೋದು, ಇಂಡೆಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು. ಎರಡೂ ಮಲ್ಟಿಪ್ಲೈ ಮಾಡಿದಾಗ ಈಸ್ಕ್ವಲ್ ಟು 1 ಅಂತ ಬರಬೇಕು. ಬಂದಾಗ ಟೈಮ್ ರಿವರ್ಸಲ್ ಟೆಸ್ಟು ಸ್ಯಾಟಿಸ್ಫೈ ಆಯಿತು ಅಂತ ಅರ್ಥ. ಈ ಒಂದು ಟೈಮ್ ರಿವರ್ಸಲ್ ಟೆಸ್ಟ್ದ ಸ್ಟೆಪ್ಸ್ಗಳನ್ನು ನೋಡ್ಕೊರಿ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕನ್ನೋದು. ಅವಾಗ ಮತ್ತೊಂದಿಷ್ಟು ಕಾನ್ಸೆಪ್ಟ್ ಸರಳ ನಿಮ್ಗೆ ಆಗತ್ತೆ. ಫಸ್ಟ್ ಸ್ಟೆಪ್ ಏನು ಅಂದ್ರೆ, ಕ್ಯಾಲ್ಕುಲೇಟ್ ಆ್ಯನ್ ಇಂಡೆಕ್ಸ್ ನಂಬರ್ ಫ್ರಮ್ ಬೇಸ್ ಇಯರ್ ಟು ಕರೆಂಟ್ ಇಯರ್. ನಾರ್ಮಲ್ ಫಾರ್ಮುಲಾ ಮೊದಲು ನೀವೇನು ಲಾಸ್ಪೇರ್, ಪ್ಯಾಸಿ, ಡಾರ್ವಿಶು, ಫಿಶರ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿರಿ, ಅದೇ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನಾನು ಫಿಶರ್ಸ್ದ ಫಾರ್ಮುಲಾ ಬರಿತೀನಿ. P01 ಈಸ್ ಈಕ್ವಲ್ ಟು ರೂಟ್ ಸಿಗ್ಮಾ P1 Q0 divided by sigma P0 Q0 into sigma P1 Q1 divided by sigma P0 Q0. ಈ ರೀತಿಯಲ್ಲಿ ಮೊದಲು ನಾವೇನು ಮಾಡಬೇಕು, ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎರಡನೇ ಸ್ಟೆಪ್ನಲ್ಲಿ ನಾವು ಕ್ಯಾಲ್ಕುಲೇಟ್ ಇಟ್ ಅಗೇನ್ ಬೈ ರಿವರ್ಸಿಂಗ್ ಇಯರ್ಸ್ 1 to 0. ಇಲ್ಲಿ ನಾವು ಇಂಟರ್ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. 0 ಇದ್ದಲ್ಲಿ 1 ಬರೋದು ಫಾರ್ಮುಲಾವನ್ನು ಬರ್ಕೋಬೇಕು. ಇಲ್ಲಿ ನಾನು ಫಿಶರ್ ಇಂಡೆಕ್ಸ್ ನಂಬರನ್ನೇ ಬರಿತೀನಿ ನೋಡ್ರಿ. ಫಿಶರ್ ಇಂಡೆಕ್ಸ್ ನಂಬರ್ ಫಾರ್ P10, ಇಲ್ಲೇನಿತ್ತು P01 ಇತ್ತು, ಅದನ್ನೇ ನಾವು ರಿವರ್ಸ್ ಆಗಿ ಇಲ್ಲೇ ಬರೆದ್ವಿ. ದಿಸ್ ಈಸ್ ಈಕ್ವಲ್ ಟು ರೂಟ್, ಮೇಲಿನ ಫಾರ್ಮುಲಾ ಅಬ್ಸರ್ವ್ ಮಾಡ್ರಿ. P1 Q0 ಐತಿ, ಅದನ್ನು ನಾವು ರಿವರ್ಸ್ ಬರಿತೀನಿ P0 Q1. ಇಲ್ಲಿನೂ ಕೂಡ P0 Q0 ಐತಿ, ಅದನ್ನು ರಿವರ್ಸ್ ಮಾಡಿ ಬರಿಬೇಕು ಅಂತ ಅರ್ಥ. 0 ಇದ್ದಲ್ಲಿ 1 ಬರ್ಕೋಬೇಕು P1. ಅದೇ ರೀತಿಯಲ್ಲಿ ಇಲ್ಲಿರೋದು ಈ 1 ಅನ್ನು ತೆಗೆದು ಏನು ಮಾಡಬೇಕು, 0 ಹಾಕ್ಬೇಕು P0 Q0. ಆ್ಯಂಡ್ ಲಾಸ್ಟ್ 1 ಇರೋದು ಯಾವುದು ಅಂತಂದ್ರೆ P0 Q1. ನಾಟ್ ತೆಗೆದು 1 ಹಾಕಿದ್ರಿ, Q1 ಇರೋದನ್ನು Q0 ಅಂತ ನೀವು ಬರೆದ್ರಿ. ಈ ರೀತಿ ರಿವರ್ಸ್ ಫಾರ್ಮುಲಾವನ್ನು ಬರ್ಕೊಂಡು ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇವೆರಡು ಫಾರ್ಮುಲಾ. ಥರ್ಡ್ ಸ್ಟೆಪ್ದಲ್ಲಿ ನಾವು ಮಾಡಬೇಕಾಗಿರೋದು P01 P10 ಮಾಡಬೇಕು. ಅದು ಮಾಡಿದಾಗ ಈಕ್ವಲ್ ಟು 1 ಆನ್ಸರ್ ಬರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತೇನೆ ನಾನು ಫಾರ್ಮುಲಾ. ಈ ಫಾರ್ಮುಲಾವನ್ನು ಕ್ಲಿಯರ್ ಆಗಿ ನೋಡ್ರಿ. ಆಗಾಳೆ P01 ಇದು P10. ಇವೆರಡು ಇಂಟು ಮಾಡಿದಾಗ ಏನು ಮಾಡಬೇಕು, ಈಕ್ವಲ್ ಟು 1 ಬರಬೇಕು ಅಂತ ಹೇಳ್ಯಾರ. ಇಲ್ಲೇ ನಿಮ್ಗೆ ನಾನು ಈಕ್ವಲ್ ಟು 1 ಬರುತ್ತಾ ಇಲ್ಲೋ ಇದರಲ್ಲಿನ ತೋರಿಸ್ತೀನಿ ನೋಡ್ರಿ. ಇಲ್ಲಿರೋದು
ಸಿಗ್ಮಾ P1 Q0 ಇಲ್ಲಿ ಕೂಡ ಸಿಗ್ಮಾ P1 Q0 ಐತಿ, ಕ್ಯಾನ್ಸಲ್ ಆಯ್ತು ಎರಡು. ಇಲ್ಲಿ P1 Q1 ಐತಿ, ಇಲ್ಲಿ P1 Q1 ಐತಿ, ಇವೆರಡು ಕ್ಯಾನ್ಸಲ್ ಆಯ್ತು. P0 Q0 ಐತಿ, ಇಲ್ಲಿ P0 Q0 ಐತಿ, ಇದು ಕೂಡ ಕ್ಯಾನ್ಸಲ್ ಆಯ್ತು. ಲಾಸ್ಟ್ ಒನ್ P0 Q1 ಐತಿ, ಇಲ್ಲೂ ಕೂಡ P0 Q1 ಆಯ್ತು. ಹಾಗಾಗಿ ನೀವು ಸಿಂಪ್ಲಿಫೈ ಮಾಡಿದ್ರೆ ಏನಾಗ್ಬಿಡುತ್ತೆ, ಇಲ್ಲಿನೂ ಕೂಡ √1 ಬಂತು, ಇದು ಕೂಡ √1. ಹಾಗಾಗಿ ಈಸ್ ಈಕ್ವಲ್ ಟು ಏನಾಗತ್ತೆ ರೀ, √1 ರೂಟ್ ತೆಗೆದ್ರೆ ಮತ್ತೆ ಎಷ್ಟು 1 ಆನ್ಸರ್ ಬರುತ್ತೆ. ಹಾಗಾಗಿ ನಾವು ಫಿಶರ್ ಇಂಡೆಕ್ಸ್ ನಂಬರ್ ಏನು ಮಾಡ್ತೈತಿ, ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡ್ತೈತಿ. ಹಾಗಾಗಿ ಇದನ್ನ ನಾವು ಐಡಲ್ ಇಂಡೆಕ್ಸ್ ನಂಬರ್ ಅಂತಾನೂ ಕೂಡ ಕರಿತೀವಿ. ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಅಂತ, ಇನ್ನೊಂದಿಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮ್ಗೆ. ವಿಡಿಯೋನ ಸ್ಕಿಪ್ ಮಾಡದೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋತ ಹೋಗ್ರಿ, ಅಂದ್ರೆ ಪ್ರಾಬ್ಲಮ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಪ್ರಾಬ್ಲಮ್ ನೋಡ್ರಿ, ಯೂಸಿಂಗ್ ದ ಫಾಲೋಯಿಂಗ್ ಡಾಟಾ ಶೋ ದ್ಯಾಟ್ ಫಿಶರ್ಸ್ ಇಂಡೆಕ್ಸ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್. ಕೊಟ್ಟಿರೋದ ಫಸ್ಟ್ ಒನ್ ಐಟಮ್ಸ್ PQRS 2024ದಲ್ಲಿ ಪ್ರೈಸ್ ಮತ್ತು ಕ್ವಾಂಟಿಟಿ, 25ದಲ್ಲಿ ಕೂಡ ಪ್ರೈಸ್ ಮತ್ತು ಕ್ವಾಂಟಿಟಿಯನ್ನು ಕೊಟ್ಟಿದ್ದಾರೆ. ಇವನ್ನ ನಾವು ಸಿಂಬಾಲಿಕಲಿ ಡಿನೋಟ್ ಮಾಡ್ಕೊಳ್ಳೋಣಂತ. 24 ಏನಾಯ್ತು, ಈಗ ಬೇಸ್ ಇಯರ್ ಆಯಿತು, ಇದೇನಾಯಿತು 25 ಕರೆಂಟ್ ಇಯರ್ ಆಯಿತು. ನೆಕ್ಸ್ಟು ಹಾಗಾಗಿ ಇದೇನು ಬರಿಬೇಕು, ಈಗ ನೀವು ಪ್ರೈಸಿಗೆ P0 ಅಂತ ಬರಿತೀರಿ, ಇದಕ್ಕೆ Q0. ಸಿಮಿಲರ್ಲಿ ಇದು P1 ಆ್ಯಂಡ್ ದಿಸ್ ಒನ್ Q1. ಇಷ್ಟು ಗೊತ್ತಾದ್ರೆ ಪ್ರಾಬ್ಲಮ್ ಬಿಡಿಸೋದಕ್ಕೆ ಸರಳ ಆಗ್ತೈತಿ. ಹಿಂದೆ ಆಲ್ರೆಡಿ ವಿಡಿಯೋದಲ್ಲಿ ನೀವು ಯಾವ ರೀತಿ ಇಂಡೆಕ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನೋಡಿರಲ್ಲ, ಅದೇ ರೀತಿಯಲ್ಲಿನ ನಾವು ಈಗೂ ಕೂಡ ಮಾಡೋದು. ಗಿವನ್ ಡಾಟಾನ ನಾನು ವಾಪಸ್ ಬರ್ಕೋತಾ ಇದ್ದೀನಿ. P0 Q0 P1 Q1. ಫಿಶರ್ಸ್ ಇಂಡೆಕ್ಸ್ ನಂಬರ್ದ ಫಾರ್ಮುಲಾ ಬರ್ದೇನಿಲ್ಲೇ. ಸಿಗ್ಮಾ P1 Q0 ಮೊದಲು ಕ್ಯಾಲ್ಕುಲೇಟ್ ನಾವು ಮಾಡಬೇಕು. ಒಂದು ಕಾಲಮನ್ನು ಇನ್ಸರ್ಟ್ ಮಾಡ್ತೀನಿ, P1 Q0. ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿರಿ. P1 ಅಂದರೆ ಈ ವ್ಯಾಲ್ಯೂಗಳು, Q0 ಅಂದರೆ ಈ ವ್ಯಾಲ್ಯೂಗಳು, ಇವೆರಡನ್ನು ನೀವೇನು ಮಾಡಬೇಕು, ಇಂಟು ಮಾಡಬೇಕು. ಒಂದನೇದು 6 ಇಂಟು 6 ಎಷ್ಟು ಬರುತ್ತೆ, 36. ಆ್ಯಂಡ್ ಸೆಕೆಂಡ್ ಒನ್ 12 ಇಂಟು 6 72. ಥರ್ಡ್ ಒನ್ 15 ಇಂಟು 8 ಮಾಡಬೇಕು, 120. ಫೋರ್ತ್ ಒನ್ 10 ಇಂಟು 8 80. ಟೋಟಲ್ ಮಾಡಿದ್ರೆ ಸಿಗ್ಮಾ P1 Q0 ಬರ್ತೈತಿ 308. ಅದೇ ರೀತಿಯಲ್ಲಿ ಎರಡನೇದು ನಮಗೆ ಬೇಕಾಗಿರೋದೇನು ಅಂದ್ರೆ P0 Q0 ಬೇಕು. ಹಾಗಾಗಿ ಅಡಿಷನಲ್ ಕಾಲಮನ್ನು ಇನ್ಸರ್ಟ್ ಮಾಡೋಣಂತ. P0 Q0 ಕ್ವಶನ್ದಲ್ಲಿ ಇರೋದು P0 ಅಂದರೆ ಇದು, Q0 ಅಂದರೆ ಇವು, ಇವೆರಡು ಮಲ್ಟಿಪ್ಲೈ ನೀವು ಮಾಡಿ ಬರಿಬೇಕು ಇಂಡಿವಿಜುವಲ್. ಫಸ್ಟ್ ಒನ್ 5 ಇಂಟು 6 ಮಾಡಿದ್ರೆ ಎಷ್ಟು ಬರುತ್ತೆ, 30. ಸೆಕೆಂಡ್ ಒನ್ 7 ಇಂಟು 12, 7 ಇಂಟು 12 ಅಂದರೆ 84. ಥರ್ಡ್ ಒನ್ 6 ಇಂಟು 15 is equal to 90. and last one 8 into 10 80. sigma P0 Q0 is equal to 284. ನೆಕ್ಸ್ಟ್ ಕಾಲಮ್ ನಮಗೆ ಬೇಕಾಗಿರೋದು ಯಾವುದು ಅಂದ್ರೆ P1 Q1. P1 Q1 ಕಾಲಮನ್ನು ಹಾಕೋಣಂತ. ಇಲ್ಲಿ ಅಬ್ಸರ್ವ್ ಮಾಡ್ರಿ, P1 ಅಂದರೆ ಇದು, Q1 ಅಂದರೆ ಇದು, ಇವುಗಳನ್ನು ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. ಹಾಗಾಗಿ ಫಸ್ಟ್ ಒನ್ ಇರೋದು 6 ಇಂಟು 7 is equal to 42. 6 into 13 is equal to 78. 8 into 12 is equal to 96. Last one 8 into 12 same, ಅದು ಕೂಡ 96. Sigma P1 Q1 is equal to 294. ನಮಗೆ ಬೇಕಾಗಿರೋ ಇನ್ನೊಂದು ಕಾಲಮ್ ಯಾವುದು ಅಂದ್ರೆ P0 Q1. ಅದನ್ನು ಇನ್ಸರ್ಟ್ ಮಾಡ್ತೀನಿ ನೋಡ್ರಿ. P0 Q1 ಕಾಲಮ್, P0 ಅಂದರೆ ಈ ವ್ಯಾಲ್ಯೂಗಳು ಆ್ಯಂಡ್ ಅನದರ್ ಒನ್ Q1 ಈ ವ್ಯಾಲ್ಯೂಗಳು ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. ಒಂದೇದು 5 ಇಂಟು 7 is equal to 35. ನೆಕ್ಸ್ಟ್ 7 ಇಂಟು 13 is equal to 91. ಥರ್ಡ್ ಒನ್
6 into 12 is equal to 72, and last one 8 into 12 is equal to 96. Sigma P naught Q naught is equal to 312 ಬರ್ತೈತಿ. ಇದು ಒಂದನೇ ಸ್ಟೆಪ್ ಕಂಪ್ಲೀಟ್ ಆಯಿತು. ಇದಾದ್ಮೇಲೆ ಎರಡನೇ ಸ್ಟೆಪ್ ನಾವು ಮಾಡಬೇಕಾಗಿರೋದು ಏನು ಅಂತಂದ್ರೆ, ಕನ್ಸಿಡರ್ ದ ಫಿಶರ್ ಪ್ರೈಸ್ ಇಂಡೆಕ್ಸ್ ನಂಬರ್ ವಿತೌಟ್ 100 ತಗೋಬೇಕಾಗ್ತೈತಿ. ಇದಾದ್ಮೇಲೆ ನಾವು ಅದನ್ನ ಫಾರ್ಮುಲಾದಲ್ಲಿ ಫಿಲ್ ಮಾಡಿದ್ರೆ ಎಷ್ಟು ಬರುತ್ತೆ ವ್ಯಾಲ್ಯೂ? ರೂಟ್ 308 ಡಿವೈಡೆಡ್ ಬೈ 284 ಇಂಟು 294 ಡಿವೈಡೆಡ್ ಬೈ 312. ಇದನ್ನ ಸಿಂಪ್ಲಿಫೈ ಮಾಡಕ್ ಹೋಗಬಾರ್ದು, ಇಷ್ಟೇ ಇರಬೇಕು ಇದು. ನೆಕ್ಸ್ಟ್ ಸ್ಟೆಪ್ ಇರೋದು ಏನು ಅಂತಂದ್ರೆ, ಇಂಟರ್ಚೇಂಜಿಂಗ್ 0 and 1 ಇನ್ ದ ಅಬವ್ ಫಾರ್ಮುಲಾ. ಈ ಫಾರ್ಮುಲಾ ಏನು ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಈ ಫಾರ್ಮುಲಾದಲ್ಲಿ ನಾವು ಇಂಟರ್ಚೇಂಜ್ ಮಾಡಬೇಕು. 1 ಅಂತ ಏನಿದೆಯೋ ಅದರಲ್ಲಿ 0 ಅಂತ ಬರೀಬೇಕು. 0 ಇರುವಲ್ಲಿ 1 ಅಂತ ಮೆನ್ಷನ್ ಮಾಡ್ಕೋಬೇಕು. ಆ ರೀತಿ ಬರೆದಾಗ ನಮ್ಮ ಫಾರ್ಮುಲಾ ಏನಾಗುತ್ತೆ? P1 ನಾಟ್ ಫಿಶರ್ ಇಂಡೆಕ್ಸ್ ನಂಬರ್ ಈಸ್ ಈಕ್ವಲ್ ಟು ರೂಟ್ P naught Q1 divided by sigma P1 Q1 into root P naught Q naught divided by root P1 Q naught ಬರುತ್ತೆ. ವ್ಯಾಲ್ಯೂಗಳನ್ನು ನಾವು ಆಲ್ರೆಡಿ ಆಗಲೇ ಕ್ಯಾಲ್ಕುಲೇಟ್ ಮಾಡೀವಿ. ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿರೋದು ಆಗಲೇ ನಾವು. ಇಲ್ಲಿ ನಾವು ಫಸ್ಟ್ ಬೇಕಾಗಿರೋದು P naught Q1. ಇಲ್ಲಿ ಅಬ್ಸರ್ವ್ ಮಾಡ್ರಿ, P naught Q1 ಆಲ್ರೆಡಿ ಇದೆ 312. P1 Q1 ಅದು ಕೂಡ ಐತಿ 294. P naught Q naught 284 ಇದೆ. P1 Q naught 308. ಹಾಗಾಗಿ ಇಂಟರ್ಚೇಂಜ್ ಮಾಡಿದಾಗೂ ಕೂಡ ಮತ್ತೆ ಇನ್ನೊಮ್ಮೆ ನೀವು ಏನಾರ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕನ್ನೋ ಅಂದ್ರೆ ಇಲ್ಲ, ನೀವು ಪ್ರೀವಿಯಸ್ ಏನು ವ್ಯಾಲ್ಯೂ ಕಂಡು ಹಿಡ್ದಿರ್ತೀರೋ ಅವೇ ವ್ಯಾಲ್ಯೂಗಳು ಇದರೊಳಗೆ ಇರ್ತಾವು. This is equal to root 312 divided by 294 into 284 divided by 308. ಈಗ ನಮ್ದು ಎರಡು ಸ್ಟೆಪ್ ಮುಗೀತು. ಒಂದನೇದ P0 1 ಅನ್ನು ಕಂಡುಹಿಡಿದ್ವಿ, ಎರಡನೇದ P1 ನಾಟ್ ಅನ್ನು ಕಂಡುಹಿಡಿದ್ವಿ. ನೆಕ್ಸ್ಟ್ ಇರೋ ಸ್ಟೆಪ್ ಏನು ಅಂತಂದ್ರೆ, P0 1 ಇಂಟು P1 ನಾಟ್ ಅನ್ನು ಮಾಡಬೇಕು. P0 1 ಇಂಟು P1 ನಾಟ್ ಈಸ್ ಈಕ್ವಲ್ ಟು ಎರಡು ರೂಟ್ಗಳನ್ನು ಕಂಬೈನ್ ಮಾಡಿ ನಾವು ಬರ್ಕೋಬೇಕು ವ್ಯಾಲ್ಯೂಸ್ಗಳನ್ನು. ಇಲ್ಲಿ ಸಿಂಪ್ಲಿಫೈ ಮಾಡ್ರಿ. 308 308 ಕ್ಯಾನ್ಸಲ್ ಆಯಿತು. 284 ಕ್ಯಾನ್ಸಲ್ ಆಯಿತು. 294 ಕ್ಯಾನ್ಸಲ್ ಆಯಿತು. 312 ಕ್ಯಾನ್ಸಲ್ ಆಯಿತು. ಉಳಿತೇನ ಈಸ್ ಈಕ್ವಲ್ ಟು ರೂಟ್ 1 ಉಳಿತು. ರೂಟ್ 1 ಅಂದ್ರೆ ಅರ್ಥ ಏನು? ಮತ್ತು ಕೂಡ 1 ಅಂತಾನೆ ಅರ್ಥ. ರೂಟ್ 1 is equal to 1. It means ಏನು? It means P0 1 into P1 ನಾಟ್ ಮಾಡಿದ್ರು ಕೂಡ ಆನ್ಸರ್ ಎಷ್ಟು ಬರುತ್ತೆ? 1 ಬರುತ್ತೆ ಅಂತ ಅರ್ಥ. ಹಾಗಾಗಿ ಫಿಶರ್ ಇಂಡೆಕ್ಸ್ ನಂಬರು ಟೈಮ್ ರಿವರ್ಸಲ್ ಟೆಸ್ಟನ್ನು ಸ್ಯಾಟಿಸ್ಫೈ ಮಾಡ್ತೈತಿ ಅಂತ ನಾವು ಹೇಳ್ತೀವಿ. ಅದನ್ನು ಬರಿಬೇಕು. P0 1 into P1 naught is equal to 1. Hence, Fisher price index number satisfies time reversal test. ವಿಡಿಯೋನ ಎಂಡ್ವರೆಗೆ ಪೂರ್ತಿಯಾಗಿ ನೋಡಿ, ಅಂದ್ರೆ ಪ್ರತಿಯೊಂದು ಸ್ಟೆಪ್ಪು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್, ಅದು ಕೂಡ ಇಂಪಾರ್ಟೆಂಟ್, ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಥ್ಯಾಂಕ್ ಯು.